ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ ದುರ್ಗಾ, ನಿನ್ಗೇನಾದ್ರೂ ಏಟ್ ಆಯ್ತಾ? ಇಲ್ಲ ಬಾಸು, ನನ್ಗೇನಾಗಿಲ್ಲ. ನಾನು ಅದೇ ರೀತಿ ನಡ್ಕೋಬಾರ್ದಾಗಿತ್ತು, ಆದರೆ ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲೇ ಇರಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದ್ರಲ್ಲಿ ನಿಮ್ದು ಯಾವುದೇ ಥರ ತಪ್ಪಿಲ್ಲ ಬಾಸು. ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ನಾನು ತಪ್ಪು ಮಾಡಿದ್ದು. ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ಅರ್ಥ ಆಗಲ್ಲ, ನಿನಗಂತ ಅಲ್ಲ, ಯಾರಿಗೂ ಅರ್ಥ ಆಗಲ್ಲ ದುರ್ಗಾ. ತುಂಬ ಇಷ್ಟಪಡೋರ್ನ ಕಣ್ಮುಂದೆನೆ ಕಳ್ಕೊಳ್ಳೋ ನೋವಿದೆಯಲ್ಲ, ಅದರಷ್ಟು ಹಿಂಸೆ ಇನ್ನೊಂದಿಲ್ಲ. ಆ ಕ್ಷಣಕ್ಕೆ ನಮ್ಗಾದ ಅಸಹಾಯಕತೆನ ನೆನೆಸ್ಕೊಂಡ್ರೆ ನನ್ಗೆ ಯಾರ ಮೇಲೆ ಕೋಪ ಮಾಡ್ಕೋಬೇಕು ಅಂತ ಗೊತ್ತೇ ಆಗಲ್ಲ. ಅವತ್ತು ರಾತ್ರಿ ಅಂಬಿಕಾ ಒಬ್ಳೆ ಈ ಮನೆ ಹತ್ರ ಬಂದಿದ್ಲು ಅಂತ ಅವಳ ಮೇಲೆ ಕೋಪ ಮಾಡ್ಕೊಳ್ಳ, ಅಥವಾ ನನ್ನ ಕಣ್ಮುಂದೆನೆ ಅವಳು ದೂರ ಆಗ್ತಾ ಇದ್ರು ಏನೂ ಮಾಡೋಕ್ಕಾಗದೆ ನಾನು ನಿಂತಿದ್ನಲ್ಲ, ಆ ನನ್ನ ಅಸಹಾಯಕ ಪರಿಸ್ಥಿತಿ ಮೇಲೆ ಕೋಪ ಮಾಡ್ಕೊಳ್ಳ, ಒಂದು ಗೊತ್ತಾಗಲ್ಲ. ಬಾಸು, ವಿಪರ್ಯಾಸ ಅಂದ್ರೆ ಏನ್ ಗೊತ್ತಾ? ಅಂಬಿಕಾ ಅವ್ರು ತೀರ್ಕೊಂಡಾಗ ನೀವ್ ಯಾವ ಪರಿಸ್ಥಿತಿಲಿದ್ರೋ ಒಂದಲ್ಲ ಒಂದ್ ಕಾಲದಲ್ಲಿ ನಾನು ಅದೇ ಪರಿಸ್ಥಿತಿಲಿದ್ದೆ. ಹೌದು ಬಾಸು, ನಾನು ಅವಾಗ ತುಂಬಾ ಚಿಕ್ಕವಳು. ನಿಜ ಹೇಳ್ಬೇಕು ಅಂದ್ರೆ ನಂಗೆ ಅವತ್ತು ಏನಾಯ್ತು ಒಂದ್ ಸ್ವಲ್ಪನೂ ನೆನಪಿಲ್ಲ. ಆದ್ರೆ ನನ್ನ ಕಣ್ ಮುಂದೆನ ನನ್ನಮ್ಮ ಸುಟ್ಟೋಗ್ತಿದ್ದ ಮಾತ್ರ ನನಗಿನ್ನೂ ನನ್ನ ಕಣ್ಣಲ್ಲೇ ಇದೆ. ಅದು ನಾನು ಯಾವತ್ತೂ ಮರೆಯೋದಿಲ್ಲ. ಅವತ್ತು ನಾನು ಅಪ್ಪ ಜೊತೆಲೇ ನಿಂತಿದ್ವಿ. ನಮ್ಮಪ್ಪನ ಕೈಯಲ್ಲೂ ಏನೂ ಮಾಡೋಕ್ಕಾಗ್ಲಿಲ್ಲ. ನಾನು ಕಲ್ತರ ಅಲ್ಲ ನಿಂತಿದ್ದೆ. ನನ್ನಿಂದ ನನಗೆ ಏನು ಮಾಡೋಕ್ಕಾಗ್ಲಿಲ್ಲ. ದುರ್ಗಾ, ಹೌದು ಬಾಸ್, ಅದಕ್ಕೇನೆ ನಾನು ಹೇಳಿದ್ದು ನಿಮ್ಮ ಪರಿಸ್ಥಿತಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ಅವತ್ತಲ್ಲಿ ಏನಾಯ್ತು ನನ್ಗೊಂದು ಗೊತ್ತಿಲ್ಲ. ಆದ್ರೆ ನನ್ನಮ್ಮ ನರಳ್ತಾ ಕೂಗಾಡ್ತಿದ್ದು, ಅವಳ ಧ್ವನಿ, ಅವಳ ಕಿರ್ಚಾಟ ಇನ್ನು ನನ್ನ ಕಿವಿಲೇ ಇದೆ. ಬಾಸು, ಹೋಗೋರು ಹೋಗ್ಬಿಡ್ತಾರೆ, ಆದ್ರೆ ಅವ್ರು ಇಲ್ದೆ ಬದುಕೋದು ಹೇಗೆ ಅನ್ನೋದೊಂದನ್ನು ಬಿಟ್ಟು ಬೇರೆ ಎಲ್ಲದನ್ನು ಕಲಿಸ್ಬಿಟ್ಟು ಹೋಗ್ತಾರೆ. ನಮ್ಮಮ್ಮನೂ ಅಷ್ಟೆ, ಎಲ್ಲ ಕಲ್ಸಿದ್ಲು, ಆದ್ರೆ ಅವಳಿಲ್ದೆ ಹೇಗ್ ಬದುಕೋದು ಅದೊಂದನ್ ಬಿಟ್ಟು ಎಲ್ಲ ಕಲ್ಸಿದ್ಲು. ಒಂದ್ಸಲ ನಮ್ ಜೀವನದಲ್ಲಿ ಒಬ್ರು ಕೊನೆಯವರೆಗೂ ಇರ್ತಾರೆ ಅಂತ ನಾವು ನಂಬ್ಕೊಂಡಿರ್ತೀವಿ. ಆದ್ರೆ ಅವರು ಅಚಾನಕವಾಗಿ ನಮ್ ಜೀವನದಿಂದ ದೂರ ಆದ್ರೆ ನಾವಾಗ ಏನ್ ಮಾಡ್ಬೇಕು, ಬದುಕ್ಬೇಕಾ, ಬದುಕಿದ್ರೆ ಹೇಗ್ ಬದುಕ್ಬೇಕು ಒಂದು ಗೊತ್ತಿರಲ್ಲ. ಬಾಸು, ಈ ಓಲೆ ಯಾರ್ದು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ದುರ್ಗಾ, ಮೇ ಬಿ ಅಂಬಿಕಾದೇ ಇರ್ಬೋದು. ಬಾಸು, ನಾವಿಲ್ಲಿಗೆ ಬಂದಿರೋದೇ ಅಂಬಿಕಾ ಅವ್ರ ಸಾವಿನಿಂದ ಇರೋ ನಿಗೂಢತೆಯನ್ನ ಬೇಗ್ಸಕ್ಕೆ. ಇಲ್ಲಿ ಸಿಗೋ ಯಾವ ವಸ್ತುಗಳನ್ನು
ನೀನು ಇಷ್ಟೊಂದು ಸಹಜವಾಗಿ ತಗೊಳಕ್ಕಾಗಲ್ಲ ಬಾಸು. ಇದರಿಂದ ಏನೋ ನಿಗೂಢತೆ ಇರ್ಬೋದು, ಏನೋ ಒಂದು ಕತೆ ಇರ್ಬೋದು. ಸ್ವಲ್ಪ ಯೋಚನೆ ಮಾಡಿ ಬಾಸು. ನೋಡಿ, ಇನ್ನೊಂದ್ಸಲ ಸರಿಯಾಗಿ ನೋಡಿ ಹೇಳಿ. ಇದಕ್ಕೂ ಮುಂಚೆ ಇನ್ನೆಲ್ಲಾದ್ರೂ ನೋಡಿದ್ದೀರಾ? ಅಥವಾ ಈ ಅಂಬಿಕಾ ಅವ್ರದ್ದೆ ಅಂತ ಇವಾಗ ಖಚಿತವಾಗಿ ಗೊತ್ತಾ? ಇಲ್ಲ ದುರ್ಗಾ, ಬಟ್ ಓಲೆನೆಲ್ಲ ಡೀಟೇಲ್ ಆಗಿ ಯಾರು ನೋಡಿರ್ತಾರೆ? ಹೊಸ ಇದು ಅಂಬಿಕಾ ಅವ್ರದ್ದೇ ಆಗಿದ್ದಿದ್ರೆ ನಿಮ್ಗೆ ಗೊತ್ತಿರ್ತಿತ್ತು ಅಲ್ವಾ? ಗೊತ್ತಿತ್ತು, ಬಟ್ ಅಂಬಿಕಾ ಹತ್ರ ಸುಮಾರು ಓಲೆಗಳ ಕಲೆಕ್ಷನ್ ಇತ್ತು. ಇಲ್ಲ ಬಾಸು, ಈ ಓಲೆಯಿಂದ ಏನೋ ಕತೆ ಇದೆ ಅಂತ ನಂಗೆ ಅನಿಸ್ತಿದೆ. ದುರ್ಗಾ, ನಾವು ಅನುಮಾನ ಪಡಬೇಕು ನಿಜ, ಹಾಗಂತ ಎಲ್ಲದ್ರ ಹಿಂದೆನೂ ಒಂದೊಂದು ಕತೆ ಇದೆ ಅಂತ ಹೇಗೆ ಹೇಳೋದಕ್ಕಾಗತ್ತೆ? ಸರಿ, ನಾನು ಇನ್ನೊಂದ್ಸತಿ ಮನೆಯೊಳಗೆ ಹೋಗಿ ಚೆಕ್ ಮಾಡ್ತೀನಿ. ಅಂಬಿಕಾ ಅವ್ರ, ದುರ್ಗಾ ಇನ್ನೊಂದು ನಿಮಿಷ ಬಾ. ಅಂಬಿಕಾ ಅವ್ರೆ, ಇದು ನಿಮ್ದೇನಾ? ಅದು ದುರ್ಗಾ, ಇದು ಮಾಯಂದೆ ಓಲೆ ಅಂತ ನಾನು ನಿಜ ಹೇಳಿದ್ರೆ ಅದರಿಂದ ನಿನಗೇನಾದರೂ ತೊಂದರೆ ಆಗತ್ತೆ ಅಂತ ನನಗೆ ಭಯ ಆಗ್ತದೆ. ನಿನಗೆ ಸತ್ಯ ಗೊತ್ತಾದ್ರೆ ಈಗಲೇ ಹೋಗಿ ಆ ಮಾಯನ ಹತ್ರ ಕೇಳ್ತೀಯ. ಆ ಮಾಯ ಸೈಕೋಬಿರೆ, ಅವಳು ನಿನ್ಗೆ ಏನು ಮಾಡ್ತಾಳೋ ಅಂತ ನನಗೆ ಹೇಳಕ್ಕೂ ಆಗಲ್ಲ. ಅಂಬಿಕಾ ಅವ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ವಲ್ಲ? ಅದು ದುರ್ಗಾ, ಈ ಓಲೆ ನಂದೇ ಅನ್ಸುತ್ತೆ. ಅನ್ಸುತ್ತೆ ಅಂದ್ರೆ ಈ ಓಲೆ ನಿಮ್ದೆ ಅಂತ ನಿಮ್ಗೆ ಖಚಿತವಾಗಿ ಗೊತ್ತಿಲ್ವಾ? ಅಂದ್ರೆ ದುರ್ಗಾ, ನನ್ನ ಹತ್ರ ತುಂಬಾ ಓಲೆಗಳಿದ್ವು, ಅದಕ್ಕೆ ಇದು ನಂದು ಹೌದೋ ಅಲ್ವೋ ಅಂತ ನನಗೆ ನೆನಪಾಗ್ತಾ ಇಲ್ಲ. ಅಂಬಿಕಾ ಅವ್ರೆ, ಸರಿಯಾಗಿ ನೋಡಿ. ಅಕಸ್ಮಾತ್ ಈ ಓಲೆ ನಿಮ್ದಲ್ಲ ಅಂದ್ರೆ ಬೇರೆ ಇನ್ಯಾರ್ದೋ ಆಗಿರುತ್ತೆ. ಬೇರೆ ಇನ್ಯಾರೋ ಇಲ್ಲಿಗೆ ಬಂದಿದ್ರು ಅಂದ್ರೆ ಅವ್ರಿಗೂ ನಿಮ್ ಸಾವಿಗೂ ಏನೋ ಒಂದು ನಂಟಿದೆ ಅಂತಾನೆ ಅರ್ಥ. ಅಂಬಿಕಾ ಅವ್ರೆ, ಸರಿಯಾಗಿ ನೋಡಿ ಹೇಳಿ. ಈ ಓಲೆ ನಿಮ್ದಲ್ಲ ಅಂದ್ರೆ ನಿಮ್ ಸಾವಿಗೆ ನಮ್ಗೊಂದು ಮುಖ್ಯವಾದ ಸುಳಿವು ಸಿಕ್ತು ಅಂತಾನೆ ಅರ್ಥ. ದುರ್ಗಾ, ನಿಜವಾಗ್ಲೂ ನನಗೆ ನೆನಪಾಗ್ತಿಲ್ಲ. ಏನೋ ಇಲ್ಲಿಗೆ ಬಂದ್ರೆ ದೊಡ್ಡದಾಗ ಏನೋ ಒಂದು ಸುಳಿವು ಸಿಗುತ್ತೆ ಅಂತ ಅನ್ಕೊಂಡೆ. ನೋಡಿದ್ರೆ ಇಲ್ಲಿ ಏನು ಸಿಗ್ಲಿಲ್ಲ. ಇವಾಗ ಏನ್ ಮಾಡೋದು? ಇಲ್ಲ, ಇವರು ಇದ್ರೊಳಗೂ ಬರೋ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ನಾನಿನ್ನೂ ಹುಷಾರಾಗಿರ್ಬೇಕು. ಈ ದುರ್ಗಾ ಪದೇ ಪದೇ ಗೆರೆ ದಾಟಿ ನನ್ನ ಪರಿಧಿ ಒಳಗಡೆ ಬರ್ತಿದ್ದಾಳೆ. ಇದನ್ನ ನಾನು ಸಹಿಸೋದಿಲ್ಲ ದುರ್ಗಾ, ಸಹಿಸೋದಿಲ್ಲ.